ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2001-2002ನೇ ಸಾಲಿನಲ್ಲಿ 10ನೇ ತರಗತಿ ಬಿ ವಿಭಾಗದಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಸ್ನೇಹ ಸಂಗಮ ಎಂಬ ಶೀರ್ಷಿಕೆಯಡಿ ವಿದ್ಯಾಭ್ಯಾಸ ಕಲಿಸಿದಂತಹ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಸತತ 21 ವರ್ಷದ ನಂತರ ವಿದ್ಯೆ ಕಲಿಸಿದಂತಹ ಗುರುಗಳಿಗೆ ವಿದ್ಯಾರ್ಥಿಗಳೆಲ್ಲ ಒಟ್ಟಾರೆ ಸೇರಿ ತಮ್ಮ ಬಾಲ್ಯದ ದಿನಗಳನ್ನ ನೆನೆಯುತ್ತಾ ವಿದ್ಯೆ ಕಲಿಸಿದಂತಹ ಗುರುಗಳಿಗೆ ಗೌರವ ಸಮರ್ಪಣೆ ಮಾಡಿದರು. ಕುದೂರು ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಲು 2001-2002ನೇ ಸಾಲಿನ ಈ ವಿದ್ಯಾರ್ಥಿಗಳು ಕುದೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಂದ ಕುದೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಲು ಬರುತ್ತಿದ್ದರು. ವಿದ್ಯಾಭ್ಯಾಸವೆಲ್ಲ ಮುಗಿದ ನಂತರ 21 ವರ್ಷದ ನಂತರ ಇದೇ ವಿದ್ಯಾರ್ಥಿಗಳು ಸ್ನೇಹ ಸಂಗಮ ಎಂಬ ಶೀರ್ಷಿಕೆಯಡಿ ತಮ್ಮ ಸ್ನೇಹ ವೃಂದವನ್ನ ಕಟ್ಟಿಕೊಂಡು ವರ್ಷದಲ್ಲಿ ಒಂದು ಬಾರಿ ಸ್ನೇಹಿತರೆಲ್ಲ ಒಟ್ಟುಗೂಡಿ ತಮ್ಮ ಬಾಲ್ಯದ ದಿನಗಳನ್ನ ನೆನೆಯುವಂತ ಕಾರ್ಯಕ್ರಮ ಮಾಡುತ್ತಿದ್ದಾರೆ. ಸ್ನೇಹ ಸಂಗಮ ವಿದ್ಯಾರ್ಥಿಗಳ ಮೊದಲ ಕಾರ್ಯಕ್ರಮ ಕಾಚ್ಕಳಪ್ಪ ಬೆಟ್ಟದಲ್ಲಿ ಇಂಗ್ಲಿಷ್ ಶಿಕ್ಷಕರಾದ ಹನುಮಂತಯ್ಯ ಶಿಕ್ಷಕರನ್ನ ಗೌರವಿಸಿದ್ದರು. 2022 ಫೆಬ್ರವರಿ 20ನೇ ತಾರೀಕಿನ ಭಾನುವಾರದಂದು ಇದೇ ಸ್ನೇಹ ಸಂಗಮದ ವಿದ್ಯಾರ್ಥಿಗಳು ಕನ್ನಡ ಭಾಷೆಯ ಶಿಕ್ಷಕರಾದ ವಿದ್ಯಾರ್ಥಿಗಳೆಲ್ಲ RS ಎಂದೇ ಕರೆಯಲ್ಪಡುತ್ತಿದ್ದಂತಹ ಶಿಕ್ಷಕರಾದ ಶಿವಣ್ಣರವರನ್ನ ಇದೇ ಸ್ನೇಹ ಸಂಗಮ ವಿದ್ಯಾರ್ಥಿಗಳೆಲ್ಲ ಒಟ್ಟುಗೂಡಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ. ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರೆಲ್ಲ ಸೇರಿ ಕರಡಿಗುಚ್ಚಮ್ಮ ದೇವಿಯ ದರ್ಶನ ಪಡೆದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಕಾರ್ಯಕ್ರಮದಲ್ಲಿ ಸ್ನೇಹ ಸಂಗಮ ವಿದ್ಯಾರ್ಥಿ ಬಳಗದ ನೆಚ್ಚಿನ ಗೆಳೆಯನಾದ ಶ್ರೀನಿವಾಸರವರು ಅನಾರೋಗ್ಯ ಕಾರಣದಿಂದ ಇತ್ತೀಚೆಗೆ ನಮ್ಮನ್ನೆಲ್ಲ ಅಗಲಿದ್ದರು. ಇವರ ಅಗಲಿಕೆಗೆ ವಿದ್ಯಾರ್ಥಿಗಳೆಲ್ಲ ಶ್ರದ್ಧಾಂಜಲಿಯನ್ನ ಸಲ್ಲಿಸಿ ಕುಟುಂಬಸ್ಥರಿಗೆ ಸಹಾಯಧನವನ್ನು ನೀಡಿ ನೆರವಾದರು.
ಆಕಸ್ಮಿಕವಾಗಿ ಘಟಿಸಿದಂಥ ಈ ಸ್ನೇಹ ಸಂಗಮ ಇವತ್ತು 2ನೇ ಮೆಟ್ಲನ್ನು ಹತ್ತಾ ಇದೆ. ನಮ್ದೊಂದು ಮಾದಾಸೆ ಇದೆ, ಕುದೂರಿನಲ್ಲಿ ಎಲ್ಲ ಶಿಕ್ಷಕರನ್ನ ಸೇರಿಸಿ ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಮಟ್ಟದ ಗುರುವಂದನಾ ಕಾರ್ಯಕ್ರಮ ಮಾಡಬೇಕು, ಒಂದು ರಕ್ತದಾನ ಶಿಬಿರ ಏರ್ಪಡಿಸಬೇಕು. ಸಾಧ್ಯ ಆದರೆ ಸರ್ಕಾರದಿಂದ ಅನುಮತಿ ಸಿಕ್ಕಿದ್ರೆ ನಮ್ಮ ಶಾಲಾ ಆವರಣದಲ್ಲಿ ಒಂದು ಶಾರದಾ ಟೆಂಪಲ್ ಅನ್ನ ಕಟ್ಟಿಸಿ ಅದರ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾವು ಸ್ನೇಹಿತರೆಲ್ಲ ಇತ್ತೀಚೆಗೆ ಒಂದೆಡೆ ಸೇರಿದಾಗ ಮಾತನಾಡ್ಕೊಳ್ತಾ ಇದ್ವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯ ಯಶಸ್ವಿ ಆಗುತ್ತೆ ಅಂತ ನನ್ನ ಆಶಯ ಕೂಡ ಇದೆ, ಅನ್ಕೊಂಡಿದ್ದೀನಿ. ಕಳೆದ ಬಾರಿ ಇಂಗ್ಲಿಷ್ ಶಿಕ್ಷಕರನ್ನ ಕರೆಸಿದ್ವಿ, GH ಸರ್ನ. ಈ ಬಾರಿ ಕನ್ನಡ ಶಿಕ್ಷಕರು, ಮುಂದೆ ಹಿಂದಿಯವ್ರು ಸಿಗ್ಬೋದಾ ನೋಡೋಣ. HR ಸರ್ ಇದ್ರು, ಹೌದಲ್ವೇ? ಕಳೆದ ಬಾರಿ ಕಾರ್ಯಕ್ರಮದ ನಂತರ ಕುಣಿಗಲ್ ಹೋದ್ರೆ ಸಿಗ್ಬೋದು. ಕಳೆದ ಬಾರಿ ಕಾರ್ಯಕ್ರಮದ ನಂತರ ಆ ಒಟ್ಟಾರೆ ಕಾರ್ಯಕ್ರಮದ ಏನ್ ನಡೀತು ಅನ್ನೋದ್ರ ಬಗ್ಗೆ ಒಂದು ಕವನವನ್ನ ಗೀಚಿದ್ದೆ ಆ ದಿನ. ಸ್ನೇಹ ಸಂಗಮ ಅನ್ನೋ ಶೀರ್ಷಿಕೆ ಹೇಳಿ. ಶೀರ್ಷಿಕೆ ಸ್ನೇಹ ಸಂಗಮ. ಆಕಸ್ಮಿಕವೆಂಬ ಪದಕ್ಕೆ ಸೆಡ್ ಹೊಡೆದು ಘಟಿಸಿತೋ, ಆಕಸ್ಮಿಕವೆಂಬ ಪದಕ್ಕೆ ಸೆಡ್ ಹೊಡೆದು ಘಟಿಸಿತೋ, ಆ ದಿನಗಳ ಮೆಲುಕಿಗೆಂದೇ ಅಣಿಗೊಂಡು ಫಲಿಸಿತೋ, ಆ ದಿನಗಳ ಮೆಲುಕಿಗೆಂದೇ ಅಣಿಗೊಂಡು ಫಲಿಸಿತೋ. ಕೌಚುಗಲ್ಲ ಮುನೇಶ್ವರ ಮಂದಿರದೊಳು, ಕೌಚುಗಲ್ಲ ಮುನೇಶ್ವರ ಮಂದಿರದೊಳು ಭಕ್ತಿ ಭಾವದ ಹೊಳೆ ಹರಿದು ಮಂದಿರದೊರಗೆ ಒಗ್ಗರಣೆ ಮೇಳೈಸಿದ ಕಡಲೆಕಾಳು ಪ್ರಸಾದ ರೂಪದಲ್ಲಿ ಉದರ ಸೇರಿತೋ. ವೇದಿಕೆ ಸೇರುವ ಮುನ್ನ ಕೇಶವ ನೆಳನೀರು, ವೇದಿಕೆ ಸೇರುವ ಮುನ್ನ ಕೇಶವ ನೆಳನೀರು ನಾಲಗೆಯ ನೆನೆಸಿ ತಂಪೆನಿಸಿತೋ, ನಾಲಗೆಯ ನೆನೆಸಿ ತಂಪೆನಿಸಿತೋ. ರಘುಪತಿಯ ರೂಪಕಗಳ ನಿರೂಪಣೆಯೊಂದಿಗೆ ಆರಂಭವಾಯಿತೋ, ರಘುಪತಿಯ ರೂಪಕಗಳ ನಿರೂಪಣೆಯೊಂದಿಗೆ ಆರಂಭವಾಯಿತೋ. ಮಧುರ ಕಂಠದಿ ವಿಘ್ನ ವಿನಾಯಕನನ್ನು ನೆನೆದಳೋ ವೀಣಾ, ಮಧುರ ಕಂಠದಿ ವಿಘ್ನಾಯಕನನ್ನು ನೆನೆದಳೋ ವೀಣಾ. ಪ್ರಾಸ್ತಾವಿಕ ನುಡಿಗಳಿಗೆ ಪದವಾದಳೋ ವಸಂತ, ಪ್ರಾಸ್ತಾವಿಕ ನುಡಿಗಳಿಗೆ ಪದವಾದಳೋ ವಸಂತ. ಕನಕಾಂಬರದ ಗಿಡದ ಬುಡದೊಡಲು ನೆನೆಯುತ್ತಿದ್ದಂತೆ, ಕನಕಾಂಬರದ ಬುಡದ ಗಿಡದೊಡಲು ನೆನೆಯುತ್ತಿದ್ದಂತೆ ಹಗಲಿ ಹೋಗಿದ್ದ ಆತ್ಮಗಳ ನೆನೆದಾಯಿತೋ, ಅಗಲಿ ಹೋಗಿದ್ದ ಆತ್ಮಗಳ ನೆನೆದಾಯಿತೋ. ದಿವಾಕರನಂತೆ ಕಂಗೊಳಿಸುತ್ತಿದ್ದ ಕೇಕಿಗೆ, ದಿವಾಕರನಂತೆ ಕಂಗೊಳಿಸುತ್ತಿದ್ದ ಕೇಕಿಗೆ ಚಾಕು ಮುತ್ತಿಕ್ಕಿ ಎಲ್ಲರೆದೆ ಸಿಹಿಯಾಯಿತೋ, ಚಾಕು ಮುತ್ತಿಕ್ಕಿ ಎಲ್ಲರೆದೆ ಸಿಹಿಯಾಯಿತೋ. ಪ್ರೌಢ ಪುಸ್ತಕದ ಪುಟ ತೆರೆದು, ಪ್ರೌಢ ಪುಸ್ತಕದ ಪುಟ ತೆರೆದು ಅದರೊಳಗಿದ್ದ ಅಸ್ಪಷ್ಟ ನೆನಪುಗಳ ಚಿತ್ರಣಗಳಿಗೆ, ಅದರೊಳಗೆ ಅಡಗಿದ್ದ ಅಸ್ಪಷ್ಟ ನೆನಪುಗಳ ಚಿತ್ರಗಳಿಗೆ ರಂಗಿನೋಕಳಿ ಎರಚಿ ಮತ್ತೆ ಮತ್ತೆ ಆ ದಿನಗಳ ನೆನೆದರನೇಕರು. ನೆರೆದಿದ್ದ 46 ಎದೆಗಳು, ಅವತ್ತು 46 ಜನ ಸೇರಿದ್ವಿ ಸರ್. ನೆರೆದಿದ್ದ 46 ಎದೆಗಳ ಕರಗಳು ತಿದ್ದಿ ತೀಡಿ ಅಕ್ಷರಧಾರೆಯರದ ಗುರುಗಳ ಪಾದ ಸ್ಪರ್ಶಿಸಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ಗುರುವೆ, ನೀನೊಲಿದು ಪಾದವನ್ನಿಟ್ಟ ಧರೆಯ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಕೃಪೆಯಾಗು ಶ್ರೀ ಗುರುವೆ ಎಂದು ಕೈ ಮುಗಿದು ಹೂ ಮಳೆಗೆರೆದು ಸನ್ಮಾನಿಸಿ ಪುನೀತಗೊಂಡವು. ಇದ ಕಂಡ ಗುರುವಿನ ಎದೆಯೊಡೆದು ಕಣ್ಣಾಲಿಗಳು ತೇವಗೊಂಡು ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿ ಒಂದು ಕ್ಷಣ ನಿಶಬ್ದತೆಗೆ ನಾಂದಿಯಾಡಿ, ಪ್ರೀತಿಯ ಮಾತುಗಳ ನಡುವೆ ಗಾನ ಸುದೆಯು ಮೊಳಗಿ ಗುರುವಿನಲ್ಲೇ ರಾಮನನ್ನು ಕಂಡಾಯಿತೋ, ಗುರುವಿನಲ್ಲೇ ರಾಮನನ್ನು ಕಂಡಾಯಿತೋ. ಊಟದೊಳಗಿನ ಜಿಲೇಬಿ ಸಂಗಮಕ್ಕೆ ಮತ್ತಷ್ಟು ಸಿಹಿ ಚೆಲ್ಲಿ, ಊಟದ ನಂತರದ ತಾಂಬೂಲ ನೆನಪುಗಳನ್ನ ಮತ್ತೆ ಮತ್ತೆ ಜಿಗಿಸಿ, ಮಾಸಿ ಹೋಗಿದ್ದ ನೆನಪುಗಳ ಮೇಲೆ ಹೊದ್ದಿದ್ದ ಧೂಳ ಒರೆಸಿ, ಮರೆತಿದ್ದ ಆ ದಿನಗಳ ಕಣ್ಣ ಮುಂದೆಯೇ ತರಿಸಿ ಯಶಸ್ವಿಯಾಗಿಯೇ ಮುಗಿಯಿತೋ ನಮ್ಮ 1ನೇ ಸ್ನೇಹ ಸಂಗಮ, ನಮ್ಮ 1ನೇ ಸ್ನೇಹ ಸಂಗಮ. ಅವಕಾಶಕ್ಕಾಗಿ ಧನ್ಯವಾದಗಳು ಮಾಸ್ಟರ್, ನಮಸ್ಕಾರ. 85% ಎಲ್ಲ 120, 115, 110 ಮೇಲೆ ಆದ್ರೆ ಅವಾಗ ಮಧ್ಯೆ ಆ ನುಡಿಮುತ್ತುಗಳು ಕೆಲವೊಂದು ನೆನಪು ಮಾಡ್ಕೊಳ್ಳೋದಾದ್ರೆ
ನಮ್ಮ ಜೀವನಕ್ಕೆ ಇವತ್ತು ತುಂಬಾ ಅನುಕೂಲ ಆಗ್ತಾ ಇದೆ ಆ ನುಡಿಮುತ್ತುಗಳು ಅಂತ ನನ್ನ ಅನಿಸಿಕೆ. ಇಷ್ಟನ್ನು ಹೇಳ್ತಾ ತಾಯಿ ಕರಡಿ ಬಿಚ್ಚಮ್ಮನ ಸನ್ನಿಧಿಲಿ ತಾಯಿ ಮೇಲೆ ಒಂದು ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಯಿನಿ ಪಾರ್ವತಿ ಪಾಹಿ ಮಾಂ, ಅಭಯ ಪ್ರದಾಯಿನಿ ಪಾರ್ವತಿ ಪಾಹಿ ಮಾಂ, ತ್ರಿಭುವನ ಜನನಿ ಜಗನ್ಮೋಹಿನಿ. ಶುದ್ಧಿ, ಮನಶುದ್ಧಿ, ದೇಹ ಶುದ್ಧಿ, ಆತ್ಮಶುದ್ಧಿ, ಭಾಷಾ ಶುದ್ಧಿ. ಈ ಭಾಷಾ ಶುದ್ಧಿಯನ್ನ ಎಷ್ಟು ವ್ಯಾಕರಣವಾಗಿ ನಾವು ಮಾತಾಡ್ತೀವಿ ಅಂದ್ರೆ ಇದು ನಮಗೆ ಬೇರೆ ಭಾಷೆಯಲ್ಲಿ ಎಲ್ಲೂ ಕಾಣಿಸಲ್ಲ. ಬೇರೆ ರಾಜ್ಯ ಎಲ್ಲ ಅಡ್ಡಾಡ್ ಬಂದಿದ್ದೀನಿ ನಾನು. ಅವ್ರು ಮಾತಾಡೋದು ಅವರ ವೈಯಕ್ತಿಕ ಭಾಷೆಗಳನ್ನ ನೋಡಿದ್ರೆ ನಮಗೆ ನಮ್ಮ ಕನ್ನಡ ಭಾಷೆ, ನಮ್ಮ ಕರ್ನಾಟಕದಲ್ಲಿ ನಾವು ಎಷ್ಟು ಸ್ವರ್ಗವಾಸಿಗಳು ಅಂತ ಅನ್ಸುತ್ತೆ. ನಾವಿಲ್ಲಿರೋರೇ ಸ್ವರ್ಗದಲ್ಲಿ ಇದೀವಪ್ಪ ಅನ್ಸುತ್ತೆ. ಆ ರೀತಿ ನಮ್ಮ ಭಾಷೆ. ಇದನ್ನ ಕಲಿಸ್ಕೊಡಕ್ಕೆ ನಮ್ಮ ಗುರುಗಳು. ನಿಮಗೆ ಜ್ಞಾಪಕ ಇದೆಯಾ? ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಬೆಳಕಿನಲ್ಲಿ ತುಂಗೆ ತೆನೆ ಬಳುಕಿನಲ್ಲಿ ನಿತ್ಯ ಹರಿದ್ವರ್ಣ ತೇಗ ತುಂಗೆ, ತಾಯಿ ನಿತ್ಯೋತ್ಸವ ನಿಮಗೆ ನಿತ್ಯೋತ್ಸವ. ಇದನ್ನ ಅವರು ಪಾಠ ಏನು ಹೇಳ್ಕೊಟ್ಟಿರ್ಲಿಲ್ಲ ನಮಗೆ, ಪದ್ಯ ಅಷ್ಟೇ. ಒಂದು ಟೇಪ್ ರಿಕಾರ್ಡ್ ತಂದ್ರು, ಅಲ್ಲಿ ಗ್ರೌಂಡಲ್ಲಿ ಕುಣಿಸಿದ್ರು, ಅದನ್ನ ಆನ್ ಮಾಡಿದ್ರು. ಅದು ಪ್ರತಿಯೊಬ್ಬರಿಗೂ ನೀವು ಹೋದ್ರಿ ಅಂತ ಹೇಳಿಲ್ಲ, ಅದು ಕೊಳ್ಳಿ ನೀವು ಅಂತ. ಹಾ, ಸಗ್ಗದ ಸಿರಿ ಬಂತು. ಇದು ಗುರುಗಳು ನಮ್ಗೆ ಅದನ್ನ ಹೇಳ್ಕೊಟ್ಟು ಪಾಠ ಮಾಡಿ ಬುಕ್ ತಗೊಂಡೇನು ಮಾಡಿಲ್ಲ, ನಮ್ಗೆ ಪ್ರಾಯೋಗಿಕವಾಗಿ ನಮ್ಗೆ ಮಾಡಿ ತಿಳಿಸ್ಕೊಟ್ಟಂತಹ ನಮ್ಮ ಗುರುಗಳು ಇವು. ಅದನ್ನ ನಾವು ಎಲ್ಲ ಕೇಳಿದ್ರು ಅಷ್ಟೇ, ಪಿನ್ ಡ್ರಾಪ್ ಸೈಲೆಂಟ್. ಅದನ್ನ ಟೇಪ್ ರಿಕಾರ್ಡ್ ಅವಾಗ ಅವ್ರ ಪಾಪ ಮನೆಯೇ ತಗೊಂಡ್ಬಂದು ಅಲ್ಲಿ ಕಂಪ್ಯೂಟರ್ ರೂಮ್ ಇತ್ತು, ಅಲ್ಲಿ ಸ್ವಿಚ್ ಆನ್ ಮಾಡಿ ಹಾಕಿ ಕೇಳಿಸಿದ್ರು. ಅದನ್ನೆಲ್ಲ ಪದ್ಯ ಬರೆದಿ ಓದ್ಲಿಲ್ಲ, ಏನಿಲ್ಲ, ಅದು ಆಟೋಮೆಟಿಕ್ ನಮ್ಗೆ ಬಂದ್ಬಿಟ್ಟು. ಅದು ನಮ್ಮ ಭಾಷೆಗಿರೋ ತಾಕತ್ತು. ನಮ್ಮ ಹಾರೆ ಸರ್ ನಮಗೆ ನೆನೆಸ್ಕೋಬೇಕಂತಂದ್ರೆ ಅವರ ಒಂದು ಪಾಠ ಪ್ರವಚನದಲ್ಲಿ ಇದ್ದ ಆಸಕ್ತಿ ನಮಗೆ ಈಗ ಏನು ಅನಿಸ್ತಿದೆ ಅಂದರೆ, ನಾವು ಈ ಸಮಾಜದಲ್ಲಿ ಈಗಿನ ಇದರಲ್ಲಿ ಕನ್ನಡ ಎಷ್ಟು ಬಹುಮುಖ್ಯ ನಮಗೆ ಒಂದು ವಿಷಯ ಅಂತಂದರೆ ಅದು ನಮಗೊಂದು ಹೆಮ್ಮೆ ವಿಷಯ. ಯಾಕಂದರೆ ನಾವು ಆ ಒಂದು ಸಮಯದಲ್ಲಿ ಇಂಥ ಗುರುಗಳು ನಮಗೆ ಹೇಳಿಕೊಟ್ಟಂಥ ಪಾಠಗಳು ನಮ್ಮ ನೆರವಿಗೆ ಬರ್ತಾ ಇದೆ. ಈ ಒಂದು ನಮ್ಮ ನನಗೆ ಹೇಳ್ಬೇಕಂತಂದರೆ ನಮ್ಮ ಕಚೇರಿ ಆಗಲಿ ಇದರಲ್ಲಿ ನಾವು ಬಳಸುವಂಥ ಇದು ಕನ್ನಡ ಭಾಷೆ, ಅದರಲ್ಲೇನೋ ನಾವು ಪ್ರಭುತ್ವ ನಮಗೆ ಇದೆ ಅಂತಂದರೆ ಇಂಥ ಗುರುಗಳ ಆಶೀರ್ವಾದದಿಂದಲೇ ಹೊರತು ಅದು ನಮ್ಮಿಂದ ಏನೂ ಇಲ್ಲ ಅಂತ ನಾನು ಹೇಳಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ನಮ್ಮಂಥ ಹಲವಾರು ವಿದ್ಯಾರ್ಥಿಗಳಿಗೆ ಯಶಸ್ಸಿಗೆ ಅಂತ ಕಾರಣಕರ್ತಂಥ ಶಿವಣ್ಣ ಸರ್ ಅವ್ರನ್ನ ಅಭಿನಂದಿಸಿ ಸನ್ಮಾನಿಸ್ತಿರುವುದು ನಮ್ಮೆಲ್ಲರ ಒಂದು ಸಂತೋಷ ಮತ್ತು ಸೌಭಾಗ್ಯವೇ ಸರಿ ಅಂತ ಹೇಳ್ತಾ ಇದ್ದೀನಿ. ಅದೇ ಕೂಡ ನನ್ನ ಮಗಳು ಮಮ್ಮಿ ಕನ್ನಡದಲ್ಲಿ ಏನಾರ ಡೌಟ್ ಇದೆಯಾ, ಇದು ಹೇಳ್ಕೊಡ್ತೀಯಾ ಅಂದ್ರೆ ಕನ್ನಡ ಮಾತ್ರ ಹೇಳ್ಕೊಡ್ತೀನಿ ಅಷ್ಟೇ, ಬೇರೆ ಯಾವ ಸಬ್ಜೆಕ್ಟ್ ಬರಲ್ಲ. ನಾನು ಹೇಳ್ಕೊಟ್ಟಿದ್ದು ಕರೆಕ್ಟಾಗಿ ಬಂದ್ಬಿಡ್ತಾರೆ, ಔಟ್ ಆಫ್ ಔಟ್ ತೆಗಿತಾ ಇದ್ದಾರೆ, ಅದೇ ಖುಷಿ. ಇವತ್ತು ಅದನ್ನ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಸರಿ ಕಾರಣ. ಕನ್ನಡ ಅನ್ನೋದು ನಮ್ಮ ಮಾತೃಭಾಷೆ ಅನ್ನೋದಕ್ಕೆ ಅಷ್ಟೇ ಚೆನ್ನಾಗಿ ಕಲ್ತಿದ್ದೀವಿ. ಈ ಥರ ಮಾಡಿದವರಿಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ನಾವು ಫಿಲ್ಮ್ ನೋಡಿದ್ವಿ, ಗಣೇಶ್ ಫಿಲಮ್ 99 ಅಂತ. ಆ ಫಿಲಮ್ ನೋಡಿದಾಗ ಅನ್ಕೊಳ್ತಾ ಇದ್ದೆ, ಈ ತರ ಒಂದು ಪ್ರೋಗ್ರಾಮ್ ನಮ್ಮಲ್ಲೂ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಅದೇ ತರ ಹೋದ ವರ್ಷ ಬರಕ್ಕಾಗಲಿಲ್ಲ, ಮಿಸ್ ಮಾಡ್ಕೊಂಡ್ವಿ, ಫೀಲ್ ಆಯ್ತು. ಈ ವರ್ಷ ತುಂಬಾ ಖುಷಿ ಆಗ್ತಾ ಇದೆ. ಈಗಲೂ ನಂಗೆ ತುಂಬಾ ನೆನಪಿದೆ, ಕಣ್ಣು ಮುಚ್ಕೊಂಡ್ರೆ ಬೋರ್ಡ್ ಮೇಲೆ ಅಕ್ಷರಗಳು ಹೇಗಿದ್ವು, ಸರ್ ಮುದ್ದಾದ ಅಕ್ಷರಗಳು ಹೇಗಿದ್ವು ಅಂತ. ಸೊ ಕನ್ನಡ ಕ್ಲಾಸ್ ಅಂದ್ರೆ ತುಂಬಾ ಎಲ್ಲರಿಗೂ ಅಚ್ಚುಮೆಚ್ಚು, ಅದ್ರ ಜೊತೆಗೆ ತುಂಬಾ ಆಸಕ್ತಿ. ಆಮೇಲೆ ಹೊಸ ವಿಷಯವನ್ನು ಕಲಿತಿರ್ಬೇಕಂದ್ರೆ ನಮಗೆ ಬೋರ್ ಅನಿಸ್ತಾ ಇರಲಿಲ್ಲ. ನನ್ಗೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಹೇಳಬೇಕು ಅಂದರೆ, ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ಗೂ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೂ ಎಷ್ಟೆಲ್ಲ ಅಂತರ ಇದೆ ಅಂತ ಗೊತ್ತಿಲ್ಲ. ಈಗಿನ ನಮ್ಮ ಸರ್ಗಳು ಇದ್ದಿದ್ದು ಟೈಮ್ಗೂ ಈಗಿರೋ ಟೀಚರ್ಸ್ಗೂ ಎಷ್ಟೆಲ್ಲ ಡಿಫ್ರೆನ್ಸ್ ಅಂದರೆ, ತಲೆಮಾರು ಚೇಂಜ್ ಆದಂಗೆ ಅವರ ಒಂದು ಬುದ್ಧಿವಂತಿಕೆ, ಹೇಳ್ಕೊಡೋ ರೀತಿ ಅವೆಲ್ಲವೂ ಚೇಂಜ್ ಆಗ್ತಿರ್ತವೆ. ಬಟ್ ನನ್ಗೆ ಅನ್ಸಿದ ಪ್ರಕಾರ ನಮ್ಮ ಸ್ಕೂಲ್ ಟೀಚರ್ಸು ಇವಾಗ ಒಂದು ವಿಷಯನ ಒಂದು ಮಗುಗೆ ಅರ್ಥ ಮಾಡಿಸ್ಬೇಕು ಅಂದರೆ ಅದರಲ್ಲೇ ತುಂಬ ಇನ್ವಾಲ್ವ್ ಆಗಿರೋರು. ಅದೇ ಅವ್ರ ಗುರಿ. ಇವತ್ತಿನ ಗುರಿ ಏನು, ನಾನು ಈ ಟಾಪಿಕ್ನ ಇವ್ರಿಗೆ ಅರ್ಥ ಮಾಡಿಸ್ಬೇಕು, ಅಲ್ಲಿವರೆಗೂ ಬಿಡ್ತಾ ಇರಲಿಲ್ಲ. ಏನೋ ಒಂದು ಈಸಿ ಮೆಥಡ್ ಮಾಡಿ ನಮ್ಮ ತಲೆ ಒಳಗಡೆ ಆ ವಿಷಯ ತುಂಬೋರು. ಸೊ ಅದು ಅವಾಗ ಅವ್ರಿಗೆ ಸಾರ್ಥಕತೆ. ಸೊ ಈಗ ನಮ್ಮ ದೇಶ ಆಗಲಿ ನಮ್ಮ ಸಮಾಜ ಆಗಲಿ ಹೇಗೆ ಪ್ರಗತಿ ಹೊಂದುತ್ತೆ ಅಂತಂದರೆ, ಮೊದಲಿಗೆ ಶುರು ಆಗೋದು ಸ್ಟಾರ್ಟಿಂಗ್ ಪಾಯಿಂಟು ಶಿಕ್ಷಕರಿಂದ. ಶಿಕ್ಷಕರೇ ಎಲ್ಲ ಮಕ್ಕಳು ಅಭಿವೃದ್ಧಿ ಆಗೋಕ್ಕೆ ಕಾರಣ.
ಒಬ್ಬ ಟೀಚರು ಏನೆಲ್ಲ ಮಾಡ್ಬೋದು ಅಂದ್ರೆ ಒಂದು ದೊಡ್ಡ ದೇಶನೇ ಕಟ್ಬೋದು. ಈಗಿರೋ ನಮ್ಮ ಬ್ಯಾಚಲ್ಲಿರೋ ಎಲ್ಲಾ ವಿದ್ಯಾರ್ಥಿಗಳು ಏನೆಲ್ಲ ಆಗಿದ್ದಾರೆ ಅದಕ್ಕೆಲ್ಲ ನಮ್ಮ ಶಿಕ್ಷಕರೇ ಕಾರಣ. ನಮ್ಮ ಸ್ಫೂರ್ತಿ, ನಮ್ಮ ಆಸೆ, ಆಂಬಿಷನ್ಸ್ ಎಲ್ಲದಕ್ಕೂ ನಮ್ಮ ಶಿಕ್ಷಕರೇ ಕಾರಣ. ಮುಖ್ಯವಾಗಿ ನಮ್ಮ ಕನ್ನಡ ಟೀಚರು ನಮ್ಗೆ ಎಷ್ಟೆಲ್ಲ ಕನ್ನಡ ಜ್ಞಾನ ಬಿತ್ತಿದ್ದಾರೆ ಅಂದ್ರೆ ಇವತ್ತು ನಾವು ಎಲ್ಲೋದ್ರೂ ನಿರರ್ಗಳವಾಗಿ ಕನ್ನಡ ಮಾತಾಡ್ಬೋದು. ಯಾರೇ ಕನ್ನಡ ಮಾತಾಡಿದ್ರು ನಾವು ತಿದ್ಬೋದು, ಕನ್ನಡ ಹೀಗಲ್ಲ ಹಾಗೆ ಅಂತ ಹೇಳ್ಕೊಡ್ಬೋದು. ಎಷ್ಟೋ ಜನ ನಾವು ಕನ್ನಡ ಮೀಡಿಯಂ ಅಂತ ಹೇಳ್ಕೊಳಕ್ ಹಿಂದೆ ಮುಂದೆ ನೋಡ್ಬೋದು, ಆದ್ರೆ ನಾವೆಲ್ಲ ತುಂಬಾ ಹೆಮ್ಮೆ ಪಡ್ತೀವಿ. ನಾವು ಹೆಮ್ಮೆ ಕನ್ನಡಿಗರು ಕನ್ನಡ ಮೀಡಿಯಂ ಅಂತ ಹೇಳ್ಕೊಳ್ಳೋದಕ್ಕೆ. ಕೇವಲ ದೂರವಾಣಿಯ ಮೂಲಕ ಸಂಪರ್ಕಿಸಿ ಎಲ್ಲ ಸ್ನೇಹಿತರು ಕೂಡ, ಅದರಲ್ಲೊಂದು ಒಂದು 7-8 ಜನ ಸ್ನೇಹಿತರಂತೂ ಬಹಳ ಹೆಚ್ಚಿನ ರೀತಿಯಲ್ಲಿ ಶ್ರಮವನ್ನು ವಹಿಸಿದ್ದಾರೆ. ನಮ್ಮ ಶ್ರಮದ ಪಾಲೇ ಕಡಿಮೆ ಅಂತ ಹೇಳ್ಬೇಕು. ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ರಘು, ನವೀನ, ಹಾಗೆ ರಾಜಶೇಖರ, ಹಾಗೆ ಕೇಶವ್, ಓಂಕಾರ್, ಹೀಗೆ ಪ್ರಕಾಶ್, ಇನ್ನ ಬೇಕಾದಷ್ಟು ಜನ ಸ್ನೇಹಿತರಿದ್ದಾರೆ. ಹಾಗೆ ಹುಡುಗಿರ ಕಡೆ ಬಂದ್ರೆ ವಸಂತ್ ಕುಮಾರಿ, ವೀಣಾ, ಜಯಶಂಕರಿ, ರೋಹಿಣಿ, ಸಿಂಧು, ಇನ್ನ ಬೇಕಾದಷ್ಟು ಜನ ಇದ್ದಾರೆ. ಕೆಲವರನ್ನ ಹೆಸರನ್ನ ಅಷ್ಟೇ ಹೇಳಿದೀನಿ. ಇನ್ನ ಬೇಕಾದ ಹರಿಪ್ರಸಾದ್ ಅವರು ಇದ್ದಾರೆ, ಸಂತೋಷ್ ಇದ್ದಾರೆ, ಲಕ್ಷ್ಮೀಪತಿ ಅವರು ಎಲ್ಲದಕ್ಕಿಂತ ಹೆಚ್ಚಿನಾಗಿದ್ದಾರೆ. ಸೊ ಎಷ್ಟೊಂದು ಜನ ಸ್ನೇಹಿತರ ಒಂದು ಇದರಿಂದ ಒಂದು ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. 2001 2002ನೇ ಸಾಲಿನಲ್ಲಿ SSLC ಒಂದು ತರಗತಿಯ ದರ್ಜೆಯನ್ನು ಏರಿದ್ದಂಥ ನೀವೆಲ್ಲರೂ ಸಹ ಅಂದರೆ ಪ್ರೌಢಶಾಲಾ ವ್ಯಾಸಂಗದಲ್ಲಿ 3 ವರ್ಷ ನನ್ನ ಜೊತೆಯಲ್ಲಿ ಸಮ್ಮಿಳಿತರಾಗಿದ್ರಿ. ಈ ಒಂದು ಅವಧಿಯಲ್ಲಿ ಇದ್ದಂತಹ 2002ನೇ ಮಾರ್ಚ್ ಹಾಗೂ ಏಪ್ರಿಲ್ನಲ್ಲಿ ನಡೆದಂತಹ ವಾರ್ಷಿಕ ಪರೀಕ್ಷೆಯ ವಿದ್ಯಾರ್ಥಿಗಳ ಒಂದು ಒಕ್ಕೂಟ, ನಾವೆಲ್ಲರೂ ಸಹ ಒಂದು ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ ಅಂತೇಳಿ ರಘು ಅವರ ಅಮೃತ ಬಾಯಿಯಿಂದ ನನಗೆ ಬಂತು. ಮನಸ್ಸಿನಲ್ಲಿ ಒಳಗೆ ನನಗೆ ಸ್ವಲ್ಪ ಖುಷಿ ಆಯಿತು. ಆದರೂ ಸಹ ಇನ್ನೊಂದೇನಪ್ಪ ಅಂದರೆ, ನಮಗಿಂತ ಹಿರಿಯ ಶಿಕ್ಷಕರು ಸಾಕಷ್ಟು ಜನ ಇದ್ದಾರೆ, ಅವರು ನಮ್ಮ ನೆನಪಿನಲ್ಲಿದ್ದಾರೆ, ಅವರಿಗೆ ಅದರ ಅರ್ಪಣೆ ಸೂಕ್ತವಾಗಿತ್ತು ಅಂತ ನನಗೆ ಅನ್ನಿಸ್ತು. ಇರಲಿ, ಅದು ಮತ್ತೆ ಅವ್ರ ಕಡೆಯಿಂದಲೇ ಬಂತು. ಇಲ್ಲ, ವರ್ಷಕ್ಕೊಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊತಾ ಇದ್ದೀವಿ ಅಂತದ್ದು. ಆಯ್ತಪ್ಪ, ಒಳ್ಳೆಯದು ಅಂತಂದೆ. ಮತ್ತು ವಿದ್ಯಾಭ್ಯಾಸದ ಮಾಡ್ತಕ್ಕಂಥ ಕಾಲದಲ್ಲಿ ನಾವು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಒಂದು ಅಭ್ಯುದಯಕ್ಕೋಸ್ಕರವಾಗಿ ವಿದ್ಯಾರ್ಜನೆಯನ್ನು ಸರಿಯಾದ ರೂಪದಲ್ಲಿ ಪಡೀಲಿ, ನಿಮ್ಮ ಅಭ್ಯುದಯ ಆಗಲಿ ಅಂತೇಳಿ ನಾವು ಕೆಲವು ಸಲ ಛೇಡಿಸಿರ್ಬೋದು ಮಾತಿನಲ್ಲಿ, ಅಥವಾ ಕಡ್ಡಿಯಿಂದ ನಾವು ದಂಡನೆಯನ್ನು ಸಹ ನೀಡಿರ್ಬೋದು. ಅದನ್ನೆಲ್ಲ ಮರ್ತು ಬಿಡಬೇಕಾಗುತ್ತೆ. ಅದು ಅನಿವಾರ್ಯ, ಏನು ಮಾಡೋಕ್ಕಲ್ಲ. ನಮ್ಮ ಮನಸ್ಸಿನಲ್ಲೇ ಇರುತ್ತೆ, ವಿದ್ಯಾರ್ಥಿಗಳು ಚೆನ್ನಾಗಿ ಓದಲಿ, ಚೆನ್ನಾಗಿ ಅಂಕ ಪಡೀಲಿ, ಒಳ್ಳೆಯ ಒಂದು ಮಾರ್ಗವನ್ನು ಅನುಸರಿಸಲಿ ಅನ್ನೋದು ನಮ್ಮ ಮನಸ್ಸಿನಲ್ಲೇ ಇರುತ್ತೆ. ನಮ್ಮ ಶಾಲಾ ಕಾಲೇಜಿನಲ್ಲಿ ಇರ್ತಕ್ಕಂಥ ಹಿರಿಯ ಶಿಕ್ಷಕರು ಹಾಗೂ ಪ್ರಾಂಶುಪಾಲರು ಅಥವಾ ಮುಖ್ಯ ಶಿಕ್ಷಕರು ಅವರು ಸಹ ನಮಗೆ ಒತ್ತಡ ತರ್ತಾರೆ. ಮತ್ತು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಉನ್ನತ ಮಟ್ಟದ ಅಧಿಕಾರಿಗಳು ಸಹ ಮತ್ತು ಪರೀಕ್ಷಾ ಫಲಿತಾಂಶದ ಬಗ್ಗೆಯೂ ಸಹ ಅವಲೋಕನ ಮಾಡ್ತಿರ್ತಾರೆ. ಈ ಎಲ್ಲ ಕಾರಣಗಳಿಂದ ವೈಯಕ್ತಿಕವಾಗಿ ನಾವು ಸ್ವಲ್ಪ ಮುತುವರ್ಜಿ ವಹಿಸಿ ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಬರಬೇಕು ಅನ್ನೋದು ನಮ್ಮ ಒಂದು ಆಸೆ, ಆಕಾಂಕ್ಷೆ, ಅಭಿಲಾಷೆ ಎಲ್ಲ ಆಗಿರುತ್ತೆ. ಆದರೂ ಸಹ ಈ ಸಂದರ್ಭದಲ್ಲಿ ಏನಾದರೂ ನಾನು ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ, ನಾವು ತರಗತಿ ನಡೆಸ್ತಾ ಇರ್ಬೋದು ಅಥವಾ ತರಗತಿ ಹೊರಭಾಗದಲ್ಲಿರ್ಬೋದು, ನಾವು ಅನಿವಾರ್ಯ ಕಾರಣದಿಂದ ಕೆಲವು ಮಾತುಗಳನ್ನು ದೋಷದ ರೀತಿಯಲ್ಲಿ ಹೇಳಿರ್ಬೋದು. ಅದಕ್ಕೆ ನಾನು ಕ್ಷಮಾಪಣೆಯನ್ನು ಕೋರ್ತೀನಿ. ಅದು ಅನಿವಾರ್ಯ, ಏನು ಮಾಡೋಕ್ಕಲ್ಲ, ಆಕಸ್ಮಿಕ ಬರ್ತೀನಿ. ಕೆಲವು ಇದು ಅಲ್ಲಿ ಕಲಾ ಸಂಘ ಇದೆ ಗಣೇಶಂಗುಡಿ ಹತ್ರ ಕೂದೂರಿನಲ್ಲಿ, ರಾಜಶೇಖರ್ ಅಂತೇಳಿ ಅವರು ನಾಟಕ ಕಲಾವಿದರು, ಅವರ ಪುತ್ರ ಇಲ್ಲಿದ್ದಾರೆ. ಅವರು ಸ್ವಲ್ಪ ನಾನು ಆವಾಗ ಭಿನ್ನ ಮಾಡ್ಕೊತಾ ಇದ್ದೆ. ಸರ್, ಹೀಗೆ ನಾವು ಶಾಲಾ ವಾರ್ಷಿಕೋತ್ಸವಕ್ಕಾಗಿ ನಾವು ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಕಿರುನಾಟಕಗಳನ್ನು ಅಭ್ಯಾಸ ಮಾಡಬೇಕಾಗಿದೆ. ನಾವೆಲ್ಲ ಮನೆಯಲ್ಲೋ ಅಥವಾ ಶಾಲಾ ಆವರಣದಲ್ಲಿ ಇನ್ನೆಲ್ಲ ಮಾಡಬೇಕು ಅಂದರೆ ಅದು ನಮಗೆ ಒಂದು ಸರಿಯಾಗಿ ತೋಚಲ್ಲ. ಜೊತೆಗೆ ನಿಮ್ಮ ಒಂದು ಸಹಕಾರನೂ ಬೇಕು, ನಿಮ್ಮ ಒಂದು ನಮಗೆ ಪ್ರೇರಣೆನೂ ಬೇಕು ಅಂತೇಳಿ ಅವ್ರ ಕಡೆಯಿಂದಲೂ ಸಹ ನಾವು ಸಹಕಾರ ತಗೊಂಡಿದ್ದೀವಿ, ಮತ್ತು ಆಶ್ರಯನೂ ತಗೊಂಡಿದ್ದೀವಿ, ಸಹಕಾರನೂ ಕೊಟ್ಟಿದ್ದಾರೆ. ಮತ್ತು ಸಮಾರಂಭಕ್ಕೂ ಬಂದು ಅವರು ಸಹ ಜೊತೆಲಿದ್ದು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಆ ಕಾಲದಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು ಅದು ಕೇಳ್ತಾರೆ, ಗೋಲ್ಡನ್ ಸ್ಟೂಡೆಂಟ್ ಲೈಫ್ ಇಸ್ ಎ
ಗೋಲ್ಡನ್ ಪರ್ಫಾರ್ಮೆನ್ಸ್ ಲೈಫ್ ಅಂತ. ಗೋಲ್ಡನ್ ಲೈಫ್ಗೆ ಇನ್ನೂ ಸ್ವಲ್ಪ ಮುಂದುವರಿದ ಪದ ಬರುತ್ತೆ. ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಪರ್ಫಾರ್ಮೆನ್ಸ್ ಲೈಫ್. ಈಗ ಎಷ್ಟೋ ವರ್ಷಗಳ ನಂತರ ನಾವೆಲ್ಲ ಮರಳಿ ನೆನಪಿಸ್ಕೊಂಡು ಸೇರಿದ್ದೀವಿ. ಇದೀಗ ಕೆಲವರು ಗೃಹೋಪಯೋಗಿ ಕೆಲಸದಲ್ಲಿರ್ಬೋದು, ವ್ಯವಸಾಯಗಾರರಿರ್ಬೋದು, ವಿದ್ಯಾವಂತರಾಗಿ ಸರ್ಕಾರಿ ನೌಕರರಿರ್ಬೋದು ಅಥವಾ ಖಾಸಗಿ ನೌಕರರಿರ್ಬೋದು, ಮಾಧ್ಯಮಗಳಲ್ಲಿರ್ಬೋದು, ಜೀವನಾಂಶಕ್ಕಾಗಿ ಏನೋ ಒಂದು ಅವಲಂಬಿಸಲೇಬೇಕಾಗುತ್ತೆ. ನಾವು ವಿದ್ಯೆಯನ್ನು ಕಲಿತು ಹಾಗೆ ಬಿಟ್ಟರೆ ಅದು ನಶಿಸಿ ಹೋಗುತ್ತೆ. ವಿದ್ಯೆಯನ್ನು ಯಾರೇ ಆಗಲಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಈ ಕಾಲಕ್ಕೆ ಅದು ಸ್ವಲ್ಪ ಬದಲಾವಣೆ ಆಗುತ್ತೆ. ಜಾಬ್ ಲೈಫ್ ಈಸ್ ಜಾಯ್, ಎಂಜಾಯ್ ಆ್ಯಂಡ್ ಪರ್ಫೆಕ್ಟ್ ಲೈಫ್. ಆ ಕಾಲಕ್ಕೆ ಅದು ಈ ಕಾಲಕ್ಕೆ ಇದು ಅನ್ವಯಿಸ್ತಕ್ಕಂಥದ್ದು. ಇಷ್ಟೆಲ್ಲ ನೀವು ಸೇರಿಕೊಂಡು ನೆನಪು ಮಾಡಿಕೊಂಡು ಇಷ್ಟೊಂದು ಸ್ನೇಹ ಸಂಗಮ ಎಂಬ ಒಂದು ಹೊಸ ಪದವನ್ನು ಕಟ್ಟಿಕೊಂಡು ಮಾಡಿರೋದು ನೋಡಿದರೆ ಈ ಸ್ನೇಹ ಸಂಗಮ ಅನ್ನೋದು ಸ್ನೇಹ ಸಂಭ್ರಮಾಚರಣೆಯಾಗಿ ಬೆಳೆದಿರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಈಗ ಸಿಗ್ತಕ್ಕಂಥ ಒಂದು ನಮಗೆ ಪುಣ್ಯ ಮತ್ತು ಅದೃಷ್ಟ, ಈ ಒಂದು ಸನ್ಮಾನ ಸಮಾರಂಭ ಅಂತಕ್ಕಂಥದ್ದು ಸ್ವರ್ಗಕ್ಕೆ ಸಮಾನವಾದದ್ದು ಅಂತೇಳಿ ನನಗೆ ಅನ್ನಿಸ್ತಾ ಇತ್ತು. ಈ ಒಂದು ಕಾರ್ಯಕ್ರಮವನ್ನು ಪಾಪ ನೀವೆಲ್ಲ ಸಹ ಇಷ್ಟೊಂದು ಕಷ್ಟಪಟ್ಕೊಂಡು ಆಯೋಜನೆ ಮಾಡಿದ್ದೀರಾ, ಸೇರಿಸಿದ್ದೀರಾ. ನಿಮಗೆಲ್ಲರಿಗೂ ಸಹ ನಾನು ಕೃತಜ್ಞನಾಗಿದ್ದೇನೆ ಹಾಗೂ ಆಭಾರಿ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು.